ವೀರುನ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಇನ್ನು ಹೋಗಿ ಬರ್ಬೋದು ನೀನು. ಅಮ್ಮ ವಂದನಾ, ನೀನೇ ಇವ್ರಿಗೆಲ್ಲ ಟಿಕೆಟ್ ಬುಕ್ ಮಾಡು. ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲಿ ಉಳ್ಕೋಬೇಕು ಅದನ್ನೆಲ್ಲ ನೀನು ಈ ಶ್ರಾವಣಿ ಜೊತೆ ಕೂತ್ಕೊಂಡು ಮಾತಾಡಿ ನಿರ್ಧಾರ ಮಾಡಿ. ಸರಿಮಾ, ಎಲ್ಲ ಟಿಕೆಟ್ಸು ನಾನೇ ಬುಕ್ ಮಾಡಿ ಶ್ರಾವಣಿಗೆ ಹೇಳ್ತೀನಿ. ಅಜ್ಜಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಅಪ್ಪ. ನಾನು ಇವ್ರನ್ನ ಎಲ್ಲಿಗೆ ಕರೆದ್ರು ಇವರು ಕೆಲಸ ಇದೆ ಅಂತ ನೆಪ ಕೊಡ್ತಾ ಇದ್ರು. ಆದ್ರೆ ಈಗ ನೀವೇ ಹೇಳಿದಿರಾ ಅಂದಮೇಲೆ ಇವ್ರು ಖಂಡಿತ ಬಂದೇ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹುಡುಗಿ, ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಅನ್ಕೋ. ಒಂದು 4 ದಿನ ಗಂಡ ಹೆಂಡತಿ ಸಂತೋಷವಾಗಿ ಸುತ್ತಾಡ್ಕೊಂಡು ಬನ್ನಿ. ಛೇ, ಎಲ್ಲ ಸರಿ ಇದ್ದು ಸುಬ್ಬುನ ನಾನು ಮದುವೆ ಆಗಿದ್ದಿದ್ರೆ ಅವನ ಜೊತೆ ನಾನು ಹೋಗ್ಬೋದಿತ್ತು. ನೋಡಮ್ಮ ಶ್ರೀವಲ್ಲಿ, ಈಗ ನಡೀತಿರೋದನ್ನೆಲ್ಲ ನೋಡಿ ನಿನಗೆ ಸಂತೋಷ ಆಗುತ್ತೋ ಅಥವಾ ದುಃಖ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಕೆಲವು ಸತಿ ವಾಸ್ತವಗಳನ್ನು ಒಪ್ಕೋಬೇಕು. ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಅಂತ ನಂಬಿಕೆ ಇಟ್ಕೋಬೇಕು. ನಾನಾಗಲೇ ಹೇಳ್ದಾಗೆ ವಿಧಿ ಆಟದ ಮುಂದೆ ನಾವೇನೂ ಎಣ್ಸೋಕ್ಕಾಗಲ್ಲ. ಇವರಿಬ್ಬರು ಗಂಡ ಹೆಂಡತಿ ಆಗಬೇಕು ಅನ್ನೋದು ದೇವ್ರಿಚ್ಛೆ ಆಗಿತ್ತು ಅಂತ ಅನಿಸುತ್ತೆ. ಆದರೆ ನೀನು ಅಂದ್ಕೋಬೇಡ. ಒಳ್ಳೆ ಮನಸ್ಸಿರೋರಿಗೆ ದೇವ್ರು ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ. ನೀನು ತುಂಬ ಲಕ್ಷಣವಾಗಿದೆಯಾ, ಒಳ್ಳೆ ಹುಡುಗಿ, ಒಳ್ಳೆ ಸಂಸ್ಕಾರ ಇರೋ ಹುಡುಗಿ. ನಿನ್ನ ಜೀವನ ಖಂಡಿತ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿನಗೂ ಒಬ್ಬ ಒಳ್ಳೆ ಹುಡುಗ ಸಿಗ್ತಾನೆ. ನಿನ್ನ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಕಣಮ್ಮ. ಇದು ನನ್ನ ಆಶೀರ್ವಾದ ಕಣಮ್ಮ. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಈಗ ನಡೆದಿರೋದನ್ನ ಶ್ರೀವಲ್ಲಿ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ. ಅದು ಅಲ್ಲದೆ ಶ್ರೀವಲ್ಲಿಗೂ ಸುಬ್ಬುಗೂ ಮದುವೆ ನಡೀತಿದೆ ಅಂತ ಅನ್ನೋದು ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ, ನಮ್ಮ ಶ್ರಾವಣಿಗೂ ಗೊತ್ತಿರಲಿಲ್ಲ. ಸರಿ ಸರಿ, ಈಗ ಆ ವಿಷಯ ಇಲ್ಲ. ಯಾಕೆ, ಅವಳು ಬಾಳು ಚೆನ್ನಾಗಾದ್ರೆ ಸಾಕು. ಹಬ್ಬ, ಹೊಟ್ಟೆ ತುಂಬೋಯ್ತಪ್ಪ. ಬರೀ ಹೊಟ್ಟೆ ತುಂಬಿದ್ರೆ ಸಾಲದು, ನಿನ್ನ ಮಡ್ಲು ತುಂಬಬೇಕು. ಅಜ್ಜಿ, ಏನ್ ಹೇಳ್ತಿದ್ದೀರಾ? ಅಯ್ಯೋ ಕರ್ವೆ, ನೀ ಏನೇನೋ ಯೋಚನೆ ಮಾಡಬೇಡ. ನಾನು ಅದನ್ನೆಲ್ಲ ಹೇಳಿದ್ದು. ತವ್ರ ಮನೆಗೆ ಬಂದಿದೀಯಾ, ನಿನ್ನ ಮಡ್ಲು ತುಂಬಿಸಿ ಕಳಿಸೋ ಶಾಸ್ತ್ರ ಇದೆ, ಅದಕ್ಕೆ ಮಡ್ಲು ತುಂಬಬೇಕು ಅಂತ ಹೇಳಿದೆ ಅಷ್ಟೇ. ಮಮ್ಮಿ, ಏನ್ ಮಮ್ಮಿ ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ ಅವರು? ಇಲ್ಲೇ ಬರ್ತಾರಿರಲಿ ದರಿದ್ರ. ಅವ್ರ ಹತ್ರ ಆಸ್ತಿ ಇರೋದೇನು ಹೊಸಿ ಏನೋ. ಇದು ಯಾವ ಆಸ್ತಿನೂ ಶ್ರಾವಣಿ ಹೆಸರಿಗೆ ಆಗಬಾರ್ದು ಅಂತೇಳಿ ಸೈನ್ ಮಾಡಿಸ್ಕೊಳಕ್ಕೆ ಇಷ್ಟೊತ್ತಾಗಿರುತ್ತೆ. ಬರ್ತಾರೆ ಬಿಡಲಿ. ಇರ್ಬೋದು. ಅದು ಅಲ್ಲದೆ ಸಾಲಿಗ್ರಾಮದಲ್ಲಿ ಸ್ವಲ್ಪ ಆಸ್ತಿ ಇದೆಯಾ ಮಮ್ಮಿ, ಅದು ಇವಳಿಗೆ ಸೇರಬಾರ್ದು ಅಂತ ಹೇಳಿ ಬರ್ಸ್ಕೊತಾ ಇರ್ಬೋದು. ಆ ಮನೆತನಕ್ಕೆ ಈ ಸುಬ್ಬು ಅಳಿಯ ಅಂತಂದ್ರೆ ಯಾರು ನಗಲ್ವಾ ಅಲ್ವಾ? ಮತ್ತೆ ಈ ಎತ್ತದ ಭತ್ತದ ತೆನೆಗೆ ತೆಂಗಿನಕಾಯಿ ಕಟ್ಟಕ್ಕಾಗತ್ತೇನೋ? ಆಗಲ್ಲ. ತೆಂಗಿನಕಾಯಿ ತೂಕನ ಭತ್ತದ ತೆನೆ ತಡ್ಕೊಳತ್ತ. ಈ ಶ್ರಾವಣಿ ಒಂಥರ ಭತ್ತದ ತೆನೆ ಇದಕ್ಕೆ. ಸಾಲಿಗ್ರಾಮದಲ್ಲಿರೋ ಆಸ್ತಿ ಪಾಸ್ತಿ ಎಲ್ಲ ಇವಳ ಕೈಲಿ ತಡ್ಕೊಳಕ್ಕಾಗತ್ತಾ? ಇನ್ನ ಅಲ್ಲಿರೋ ಆಸ್ತಿ ಎಷ್ಟು ಅಂತ ಈ ಕಾರ್ತಿಕೇಯನಿಗೆ ಎಣಸಕ್ಕೆ ಆಗಲ್ಲ, ಲೆಕ್ಕನೇ ಬರಲ್ಲ ಅವನಿಗೆ. ಬರ್ಲಿ ಬಿಡ, ನೋಡೋಣ.
ಒಟ್ಟಾರೆ ಮಿನಿಸ್ಟ್ರ್ ಮಗಳು ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅನ್ನೋ ಕನಸು ಮಾತ್ರ ನನ್ಸಾಯ್ತು. ಆದ್ರೆ ಈ ಕನ್ಯಾಮಣಿ ಬರಿಗೈಲಿ ಬರ್ತಾಳೆ ಅಂತ ಯಾರಿಗ್ ಗೊತ್ತಿತ್ತು ಮಾರೆ? ಅಂದ್ರೆ ಇನ್ನು ಮುಂದೆ ಇವ್ರ ಕಡೆಯಿಂದ ಬಿಡುಗಾಸು ಸಹಾಯ ಆಗಲ್ಲ ಅಂತಂತೀವಿ ಮಮ್ಮಿ. ಇಲ್ಲ ಕಣ, ಹೇಳಿದ್ನಲ್ಲ ಆಗ್ಲಿ, ಅವಳು ಬರಿಗೈಲಿ ಮನೆಗೆ ಬಂದ್ಲಲ್ಲ, ಅವಾಗ ನನ್ ಸೀರೆನೆ ಕೊಟ್ಟಿದ್ದೆ, ನೆನ್ಪಿಲ್ವ ನಿನ್ಗೆ? ಮೇಡಮರೇ ಸೀರೆ ಕೊಡಿ, ಮೇಡಮರೇ ಸೀರೆ ಕೊಡಿ ಅಂತೇಳಿ ಹಿಂದೆ ಹಿಂದೆ ಬಿದ್ದು ಕೊನೆಗೂ ಸೀರೆ ಇಸ್ಕೊಂಡೆ. ಇಲ್ಲ ಅಂದ್ರೆ ಅದನ್ನು ಗುಳುಮ್ ಸ್ವಾಹ ಮಾಡ್ಬಿಡೋಳು ಅವಳು. ಮಮ್ಮಿ, ಈ ಬರಿಗೈಲಿ ಬರೋ ಸೊಸೆನ ಹೆಂಗ್ ಬರ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಲೇ ಹೇಳಿದ್ನಲ್ಲ ಲೇ ದರಿದ್ರ, ಅವಳು ಬರ್ತಿದ್ದಂಗೆ ಉರ ಉರ ಅಂತ ಉರಿದು ಬೀಳ್ತೀನಿ. ನಾನು ಆಡೋ ಮಾತುಗಳನ್ನ ಕೇಳಿಸ್ಕೊಳಕ್ ಆಗದೆ ಅವಳು ಮನೆ ಬಿಟ್ಟು ಹೋಗ್ಬಿಡ್ಬೇಕು, ಇಲ್ಲ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ಬೇಕು. ಶ್ರೀವಲ್ಲಿ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂದ್ರೆ ಶ್ರಾವಣಿ ಪಾಲಿಗೆ ಈ ಮನೆ ನರಕ ಆಗ್ಬೇಕು. ಬರ್ಲಿ ಬರ್ಲಿ ಬರ್ಲಿ, ಉರಿದು ಬೀಳ್ತೀನಿ. ಏನ್ ಮಾಡ್ತೀನಿ? ಉರ 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 ಅಂತ ಉರ್ದು ಹೋಗ್ಬೇಕು. ಅಮ್ಮ ಆಟೋಯೇ ಹೋಗ್ತೀವಮ್ಮ, ಪರವಾಗಿಲ್ಲ. ಕೂತ್ಕೊಳ್ಳೋ ಪಳ್ಳಿಮಯ್ಯ, ಹೋಗಿ ಕೂತ್ಕೋ. ಅಪ್ಪಾಜಿ, ನಾನು ಮನೆ ಕಡೆನೇ ಹೋಗ್ತಾ ಇದ್ದೆ. ಇಲ್ಲಿ ಯಾವ ಆಟೋಗಳು ಸಿಗಲ್ಲ ಅನ್ಸುತ್ತೆ. ನಾನು ಇವ್ರ ಜೊತೆನೆ ಹೋಗ್ಲಾ ಅಪ್ಪಾಜಿ? ಇದಕ್ಕೆ ಕೇಳೋ ಪ್ರಶ್ನೆ ನನ್ನಮ್ಮ, ಧಾರಾಳವಾಗಿ ಹೋಗು. ಆಮೇಲೆ ನೀನೇನು ಮಾತಾಡಬೇಕು ಅಂತ ಬಂದೆ, ಮಾತಾಡಲೇ ಇಲ್ಲ. ಅಪ್ಪಾಜಿ, ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತು. ನೋಡಿದ್ನಲ್ಲ, ಈಗ ಮನ್ಸಿಗೆ ಸಮಾಧಾನ ಆಯಿತು. ತುಂಬ ದಿವಸದಿಂದ ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಅನ್ಕೋತಾನೆ ಇದ್ದೆ, ಅದಕ್ಕೆ ಬಂದೆ. ಇನ್ಯಾವತ್ತಾದರೂ ಬಂದು ನಾನು ಮಾತಾಡ್ತೀನಿ ಅಪ್ಪಾಜಿ. ಸರಿ ಹೋಗು. ಅಜ್ಜಿ, ನಾನು ಹೋಗಿ ಬರ್ತೀನಿ. ಆಯ್ತಮ್ಮ, ಹೋಗ್ಬಾ. ಇವಳು ಯಾಕೆ ನಮ್ಮ ಜೊತೆ ಬರ್ತಿದ್ದಾಳೆ? ಇಲ್ಲಿಂದ ಆಟೋಗಳು ಸಿಗುತ್ತಲ್ವಾ? ಆದ್ರೂ ಸಿಗಲ್ಲ ಅಂತ ಯಾಕೆ ಹೇಳಿದ್ಲು? ಹಾ ಶ್ರಾವಣಿ, ಮರಿಬೇಡ, ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬಿಡು. ಸುಬ್ಬು, ಅಮ್ಮ ಮರಿಬೇಡಪ್ಪ, ಸರ್ಟಿಫಿಕೇಟ್ ಮಾಡಿಸ್ಬಿಡು. ಆಯ್ತಮ್ಮ, ನಾವು ಹೊರಡ್ತೀವಿ ಹಾಗಾದ್ರೆ. ಸರಿನಪ್ಪ, ಹುಷಾರು. ಬರ್ತೀನಿ ಅಜ್ಜಿ. ಯಜಮಾನ್ರೆ, ಶ್ರೀವಲ್ಲಿ, ಅಪ್ಪನ ಹತ್ರ ಏನು ಮಾತಾಡೋಕೆ ಬಂದಿದ್ದೆ? ಅದೇನು ಕೆಲಸ ನಿನಗಿಲ್ಲಿ? ಅದು ಶ್ರಾವಣಿ, ಏನಿಲ್ಲ, ಸುಮ್ಮನೆ ಹಾಗೆ ಅಪ್ಪಾಜಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರು ನನ್ನ ಮಗಳು ಅಂತ ಕರೆದ್ಮೇಲೆ ನಾನು ಅವ್ರನ್ನ ಮಾತಾಡ್ಸೋದಕ್ಕೆ ನೆಪ ಬೇಕಾ ಶ್ರಾವಣಿ? ಓ ಹಾಗಾ? ಹಾಗೇನೆ. ಇಲ್ಲ, ಸುಮ್ಮನೆ ಇವಳು ಅಪ್ಪನ ಹತ್ರ ಮಾತಾಡೋದಕ್ಕೆ ಬಂದಿರಲ್ಲ. ಏನೋ ವಿಷಯ ಇರಲೇಬೇಕು. ಶ್ರಾವಣಿಗೆ ನನ್ನ ಬಗ್ಗೆ ಏನಾದರೂ ಅನುಮಾನ ಬಂದಿದ್ಯಾ? ಇರಲಿ, ಈಗ ಅವ್ರ ಬಗ್ಗೆ ನಾನು ಅನುಮಾನ ಪಡಬೇಕು. ಅವಳು ನನ್ನ ಬಗ್ಗೆ ಅನುಮಾನ ಪಟ್ರೆಷ್ಟು ಬಿಟ್ರೆಷ್ಟು. ಒಂದೇ ಕಾರಲ್ಲಿ ಕೂತಿದ್ರು, ಇಷ್ಟು ದೂರ ದೂರ ಕೂತಿದಾರಲ್ಲ. ನಾನು ಅನ್ಕೊಂಡಿದ್ದು ನಿಜಾನೇ, ಇವರಿಬ್ರು ಮಧ್ಯೆ ಅಂಥದ್ದೇನೂ ಇಲ್ಲ. ಸುಬ್ಬು, ನೀನು ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ಯಾ? ನೀನು ನಮ್ಮ ಮನೆಗೆ ಬಾಡಿಗೆಗೆ ಬಂದಾಗಿಂದ ನಾವಿಬ್ರು ಎಷ್ಟು ಕ್ಲೋಸ್ ಆಗಿದ್ವಿ, ಯಾಕೆ ಮರ್ತ್ಬಿಟ್ಯಾ ಸುಬ್ಬು? ಹಾಗೆಲ್ಲ ಏನಿಲ್ಲ ಶ್ರೀವಲ್ಲಿ, ನಿನಗೆ ನನ್ನ ಮೇಲೆ ಕೋಪ ಇದೆಯೋ ಅಂತ ನಾನೇನು ಮಾತಾಡ್ತಾ ಇಲ್ಲ ಅಷ್ಟೇ. ಏನು ಸುಬ್ಬು, ನನಗೆ ನಿನ್ನ ಮೇಲೆ ಕೋಪನಾ? ನನ್ನ ಕೋಪ ಹಾಗೆ ಬರುತ್ತೆ, ಹೀಗೋಗುತ್ತೆ.
ನನ್ನ ಸ್ಥಾನದಲ್ಲಿ ಯಾವುದೇ ಹುಡುಗಿ ಇದ್ದಿದ್ರು ಇಷ್ಟೇ ಕೋಪ ಮಾಡ್ಕೋತಿದ್ಲು. ಅದಕ್ಕೆಲ್ಲ ನನ್ನ ಹತ್ರ ಈಗ ಉತ್ತರ ಇಲ್ಲ. ನಿನಗಾಗಿರೋ ನೋವಿಗೆ ನಾನು ಪದೇ ಪದೇ ಕ್ಷಮೆ ಕೇಳ್ಬೋದಷ್ಟೇ, ಇನ್ನೇನು ಮಾಡೋದಕ್ಕಾಗಲ್ಲ. ಶ್ರೀವಲ್ಲಿ, ಈಗ ಮತ್ತೆ ಆ ವಿಷಯಗಳೆಲ್ಲ ಬೇಕಾ? ನನಗೂ ಅದನ್ನೆಲ್ಲ ಕೆದ್ಕೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಸುಬ್ಬು ನನ್ನ ಜೊತೆ ಮಾತಾಡ್ತಿಲ್ವಲ್ಲ, ಅದಕ್ಕೆ ಕೇಳ್ದೆ. ಯಾಕೆ ಸುಬ್ಬು ನನ್ನ ಜೊತೆ ಮಾತಾಡೋದಿಲ್ಲ? ನನ್ನ ಜೊತೆ ಮಾತಾಡಿದ್ರೆ ಶ್ರಾವಣಿ ಬೈತಾಳ? ಹಾಗೇನಿಲ್ಲ ಶ್ರೀವಲ್ಲಿ. ಇರ್ಲಿ, ಪರವಾಗಿಲ್ಲ, ಹೇಳು ಸುಬ್ಬು. ಒಂದಷ್ಟು ಜನ ಹೆಣ್ಮಕ್ಳು ತುಂಬಾ ಜೆಲಸ್ ಫೀಲ್ ಮಾಡ್ತಾರೆ. ನಾನೇನ್ ಹಾಗಿರ್ಲಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಇನ್ನೊಬ್ರಿಗೆ ನಾನಿನ್ನ ಬಿಟ್ಕೊಡ್ತಾನೂ ಇರ್ಲಿಲ್ಲ. ಶ್ರೀವಲ್ಲಿ, ಇವ್ರನ್ನ ನೀನ್ ಬಿಟ್ಕೊಟ್ಟಿದ್ಯಾ ಅನ್ನೋ ಭ್ರಮೆಯಲ್ಲಿದ್ರೆ ಅದು ದೊಡ್ಡ ತಪ್ಪು. ಇವ್ರು ಯಾರ ಸ್ವತ್ತು ಅಲ್ಲ. ಅಷ್ಟಕ್ಕೂ ಇವ್ರು ನಿನ್ನ ಇಷ್ಟನೇ ಪಟ್ಟಿರ್ಲಿಲ್ಲ. ಹಾಗಿರುವಾಗ ಬಿಟ್ಕೊಡಕ್ ಹೇಗಾಗುತ್ತೆ? ಅದು ಅಲ್ಲದೆ ನನಗೆ ಇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ನಾನು ಆ ರೀತಿ ಎಲ್ಲ ಜಲಸ್ ಫೀಲ್ ಮಾಡಲ್ಲ. ನಾವಿಬ್ರು ಪ್ರೀತಿಸಿ ಮದ್ವೆ ಆಗಿರೋದು ಅಲ್ವೇನ್ರಿ? ಪ್ರೀತಿಸಿ ಮದ್ವೆ ಆಗಿರೋದಾ? ನನಗೇನೋ ಹಾಗನ್ನಿಸ್ತಿಲ್ಲಪ್ಪ. ಪ್ರೀತಿಸಿ ಹೊಸದಾಗಿ ಮದ್ವೆ ಆಗಿರೋ ಜೋಡಿಗಳು ಹೇಗಿರ್ತಾರೆ ಗೊತ್ತಾ? ನಮ್ಮ ಅಣ್ಣ ಮತ್ತೆ ವರಲಕ್ಷ್ಮಿ ಇಲ್ವಾ, 3 ಹೊತ್ತು ಅಂಟ್ಕೊಂಡೇ ಇರ್ತಾರೆ. ನೀವ್ ನೋಡಿದ್ರೆ ಒಂದೇ ಕಾರಲ್ಲಿದ್ರು ದೂರ ದೂರ ಕೂತಿದ್ದೀರಾ. ನೋಡು ಶ್ರೀವಲ್ಲಿ, ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾ ಇದೀವಿ, ಎಷ್ಟು ಹಚ್ಕೊಂಡಿದೀವಿ, ಯಾವಾಗ್ಲೂ ಹೇಗ್ ಅಂಟ್ಕೊಂಡಿರ್ತೀವಿ ಅನ್ನೋದನ್ನ ನಿನ್ ಮುಂದೆ ಪ್ರದರ್ಶನ ಮಾಡುವಂತ ನೆಸೆಸಿಟಿ ಏನೂ ಇಲ್ಲ. ನಮಗೆ ನಾವಿಬ್ರೇ ಇದ್ದಾಗ ಹೇಗಿರ್ಬೇಕು ಅಂತಾನೂ ಗೊತ್ತು, ಬೇರೆಯವ್ರ ಮುಂದೆ ಹೇಗಿರ್ಬೇಕು ಅಂತಾನೂ ಗೊತ್ತು. ಸರ್, ಇಲ್ಲಿ ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸ್ತೀರಾ? ಯಾಕೆ ಮೇಡಮ್ ಕಾರ್ ನಿಲ್ಸಕ್ಕೆ ಹೇಳಿದ್ರಿ? ಎಲ್ಲಾದ್ರೂ ಹೋಗ್ಬೇಕಾಯ್ತಾ? ಶ್ರೀವಲ್ಲಿ, ನಾವಿಬ್ರು ಸ್ವಲ್ಪ ಸುತ್ತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ. ನೀನ್ ಮನೆಗೆ ತಾನೇ ಹೋಗ್ತೀಯಾ? ಒಂದ್ ಕೆಲಸ ಮಾಡು, ಅಲ್ಲಿಂದ ಆಟೋಗಳು ಸಿಗ್ತಾ ಇರಲಿಲ್ಲ, ಇಲ್ಲಿಂದ ಆಟೋಗಳು ಸಿಗುತ್ತೆ. ಆಟೋಗಳು ಸಿಕ್ಲಿಲ್ಲ ಅಂದ್ರೂ ಬಸ್ ಸಿಗುತ್ತೆ. ಇಲ್ಲಿಂದ ಬಸ್ ಹತ್ಕೊಂಡು ಮನೆಗೆ ಹೋಗ್ಬಿಡು. ನಾವಿಬ್ರು ಈಗ ತಾನೇ ಪ್ರೀತಿಸಿ ಮದ್ವೆ ಆಗಿರೋರು, ಸ್ವಲ್ಪ ಜಾಲಿಯಾಗಿ ಸುತ್ತಾಡ್ಬೇಕಲ್ವಾ? ಇಳಿತೀಯಾ? ಅಲ್ಲ, ನೀವು ನನ್ನ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಅಂತ ತಾನೇ ಕಾರ್ ಹತ್ಸಿದ್ದು? ನಾನು ಅದೇ ಅನ್ಕೊಂಡೆ ಶ್ರೀವಲ್ಲಿ, ಆದ್ರೆ ನೀನ್ ಈಗ ತಾನೇ ಹೇಳ್ದೆ ಅಲ್ವಾ, ನಾವಿಬ್ರು ಈಗಷ್ಟೇ ಪ್ರೀತಿಸಿ ಮದ್ವೆ ಆಗಿದೀವಿ, ಪ್ರೀತಿಯಿಂದ ಇರ್ಬೇಕು ಅಂತ. ಪ್ರೀತಿಯಿಂದ ಇರ್ಬೇಕು ಅಂದ್ರೆ ನಮಗ್ ಸ್ವಲ್ಪ ಪ್ರೈವಸಿ ಬೇಕು. ಇಲ್ಲಿ ಸರ್, ನೀವು ನಡೀರಿ. ಇಂಥ ನಾಟಕಗಳನ್ನೆಲ್ಲ ನಂಬೋಳಲ್ಲ ಶ್ರಾವಣಿ ನಾನು. ನೀವಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಯಾಕೆ ಮೇಡಮ್ ಹಿಂಗೆ ಮಾಡಿದ್ರಿ? ಅವಳನ್ನೇನೆ ಕೀಳ್ಸಿದ್ರಿ? ಮತ್ತಿನ್ನೇನ್ ಸುಬ್ಬು, ಪದೇ ಪದೇ ನಮ್ಮ ಮದ್ವೆ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ, ನನ್ನ ಗಂಡನ ಬಗ್ಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರೆ ನಾನೇನ್ ಸುಮ್ಮನೆ ಕೂತ್ಕೊಂಡಿರ್ಬೇಕಾ? ಯಾಕೆ ಅವಳನ್ನ ಇಳಿಸಿದಕ್ಕೆ ಸಾಹೇಬ್ರಿಗೆ ಬೇಜಾರಾಯ್ತಾ? ಮೇಡಮ್, ನೀವು ಇತ್ತೀಚೆಗೆ ಅವಳನ್ನ ಅವಾಯ್ಡ್ ಮಾಡ್ತಿದ್ರ ಅಷ್ಟೇ, ಆದ್ರೆ ನಾನು ಅವಳನ್ನ ಪರಿಚಯ ಆದಾಗಿಂದ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅಷ್ಟಿದ್ದಾಗ ಅವಳಿಗೆ ಹೇಳ್ಬೇಕಾಗಿತ್ತು ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ. ಅದನ್ನ ಬಿಟ್ಬಿಟ್ಟು ಮದ್ವೆಗೆ ಯಾಕೆ ಒಪ್ಕೊಂಡೆ ನೀನು? ಮೇಡಮ್, ಅದು ಮನೇಲಿ. ಆಯ್ತು ಬಿಡು, ಎಲ್ಲ ನನಗೆ ಗೊತ್ತು, ಅರ್ಥ ಆಗುತ್ತೆ ನನಗೆ. ಆದ್ರೂ ನೀನ್ ಮದ್ವೆಗೆ ಒಪ್ಕೊಂಡಿರ್ಲಿಲ್ಲ ಅಂದಿದ್ರೆ ಅವಳು ಇಷ್ಟೆಲ್ಲ ಮಾತೇ ಆಡ್ತಾ ಇರಲಿಲ್ಲ ಸುಬ್ಬು. ಸರ್, ಸ್ವಲ್ಪ ಇಲ್ಲಿ ಗಾಡಿ ನಿಲ್ಲಿಸಿ. ಮತ್ತೆ ಯಾಕೆ ಮೇಡಮ್ ಗಾಡಿ ನಿಲ್ಸಕ್ಕೆ ಹೇಳಿದ್ರಿ? ಇಳಿ ಹೇಳ್ತೀನಿ. ಯಾಕೆ ಮೇಡಮ್, ನಾನು ಬಸ್ಸಲ್ಲಿ ಬರ್ಬೇಕಾ? ನೀವು ಒಬ್ಬರೇ ಮನೆಗೆ ಹೋಗ್ತೀರಾ? ನಿನ್ನನ್ನು ಬಿಟ್ಟು ನಾನು ಒಬ್ಳೆ ಹೋಗ್ತೀನ ಸುಬ್ಬು? ನಾನು ಇಳಿತಾ ಇದ್ದೀನಿ, ಇಳಿ ನೀನು. ಸರ್, ನೀವು ಮನೆಗೆ ಹೋಗ್ಬಿಡಿ. ನಮಗೆ ಗಾಡಿ ಬೇಕು ಅನ್ಸಿದ್ರೆ ನಾವು ಹೇಳಿ ಕಳಿಸ್ತೀವಿ. ಹಾ, ನೀವು ಮನೆಗೆ ಹೋಗಿ. ಸರಿ. ಅಲ್ಲ,
ಗಾಡಿನೂ ಕಳಿಸ್ಬಿಟ್ರಲ್ಲ ಮೇಡಮ್. ಸುಬ್ಬು, ನನಗೆ ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೇಕು, ಬರೀ ನಾವಿಬ್ರೇ ಇರ್ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಶ್ರೀವಲ್ಲಿನೂ ಕಳಿಸ್ಬಿಟ್ಟು ಕಾರು ಕಳಿಸ್ಬಿಟ್ಟೆ. ಈಗ ನಾವಿಬ್ರೇ ನಡ್ಕೊಂಡು ಮನೆಯವರೆಗೂ ಹೋಗೋಣ. ನಡ್ಕೊಂಡು ಹೋಗೋದು ಮೇಡಮ್? ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ ರಾತ್ರಿ ಆಗುತ್ತೆ ಮನೆಗೆ ಸೇರೋದು. ಅದೇನು ಮಾತಾಡಬೇಕು ಮಾತಾಡ್ಬಿಡಿ. ನಿಮ್ಮ ಮಾತೆಲ್ಲ ಮುಗಿದ್ಮೇಲೆ ಆಟೋಲ್ಲಿ ಹೋಗ್ಬಿಡೋಣ. ನನ್ನ ಹುಡುಗನ್ಗೆ ರೊಮ್ಯಾಂಟಿಕ್ ಥಾಟ್ಸೇ ಇಲ್ಲ. ರೋಡ್ ಸೈಡಲ್ಲಿ ನಡ್ಕೊಂಡು ಹೋಗೋದು ರೊಮ್ಯಾಂಟಿಕ್ ಥಾಟ್ಸಾ ಮೇಡಮ್? ಈ ಧೂಳಲ್ಲಿ, ಈ ಟ್ರಾಫಿಕ್ಕಲ್ಲಿ ನಿಮಗೆ ರೊಮ್ಯಾಂಟಿಕ್ ಮೂಡ್ ಆದರೂ ಹೇಗೆ ಬರುತ್ತೆ ಮೇಡಮ್? ಓಹೋ, ಹೌದಾ? ಹಾಗಾದ್ರೆ ಸಾಹೇಬ್ರಿಗೆ ರೊಮ್ಯಾಂಟಿಕ್ ಮೂಡ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಮೇಡಮ್, ನೀವು ಇದನ್ನ ಮಾತಾಡೋಕೆ ಕಾರ್ ಕಳಿಸಿದ್ರಾ? ನನಗಿದೆಲ್ಲ ಮಾತಾಡೋದು ಇಷ್ಟನೇ ಆಗಲ್ಲ ಮೇಡಮ್. ಬನ್ನಿ ಹೋಗೋಣ. ಅಯ್ಯೋ ಆಯ್ತು ಬಿಡಪ್ಪ, ನೀನ್ ಸಂಸಾರಿಸ್ತ ಬ್ರಹ್ಮಚಾರಿ ಅಂತ ನನಗೆ ಗೊತ್ತು. ಆದ್ರೆ ನಾನು ಕಾರಿಂದ ಇಳ್ದಿತ್ತು ಬೇರೆ ವಿಷಯ ಮಾತಾಡೋದಕ್ಕೆ. ತಾತನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ರಿಜಿಸ್ಟರ್ ಆಗ್ತಿದ್ಯಲ್ಲ, ಅದನ್ನ ಈಗಲೇ ಮನೆಯವ್ರಿಗೆ ಹೇಳೋದು ಬೇಡ. ಹೇಳೋದು ಬೇಡವಾ? ಏಕೆ? ನೋಡು ಸುಬ್ಬು, ನಾನು ಆ ಮನೆಯಿಂದ ನಿಮ್ಮ ಮನೆಗೆ ಬರುವಾಗ ನಮ್ಮ ಮನೆನ, ನಮ್ಮ ಮನೆಯವ್ಳನ್ನ, ಆಸ್ತಿ ಅಂತಸ್ತು ಇದನ್ನೆಲ್ಲ ಬಿಟ್ಟು ನಿಮ್ಮ ಮನೆಗೆ ತಕ್ಕ ಸೊಸೆ ಆಗ್ಬೇಕು ಅಂತ ಬಂದಿದ್ದೀನಿ. ನಾನು ಮುಂಚೆಯಿಂದನೂ ನಿಮ್ಮ ಮನೆನ ಪ್ರೀತಿ ತುಂಬಿರೋ ಪುಟ್ಟ ಗುಬ್ಬಚ್ಚಿ ಗೂಡು ಅಂತ ಅನ್ಕೊಂಡಿದ್ದೀನಿ. ಈಗ ಆ ಗೂಡಿಗೆ ಅದೇ ಪ್ರೀತಿನ ಹುಡ್ಕೊಂಡು ಬಂದಿರೋ ಗುಬ್ಬಚ್ಚಿ ನಾನು. ಮನೆಯವ್ರಿಗೆ ಎಲ್ರೂ ಪ್ರೀತಿನೂ ಪಡ್ಕೋಬೇಕು ಅನ್ನೋ ಆಸೆಯಲ್ಲಿದ್ದೀನಿ. ಈ ಟೈಮಲ್ಲಿ ಈ ಆಸ್ತಿ ಅಂತಸ್ತು ಅಂತ ಅಟ್ಯಾಚ್ಮೆಂಟ್ ಎಲ್ಲ ಬೆಳೆಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಆಸ್ತಿ ಅಂತಸ್ತು ಇದೆಲ್ಲ ಮನುಷ್ಯರ ಮನ್ಸುಗಳ ಮಧ್ಯ ತುಂಬಾ ಗ್ಯಾಪ್ಸ್ ಕ್ರಿಯೇಟ್ ಮಾಡ್ಬಿಡುತ್ತೆ. ನಾವ್ ಎಲ್ರು ಒಂದೇ ಅಂತ ನಾವ್ ಎಷ್ಟೇ ಅನ್ಕೊಳಕ್ ಪ್ರಯತ್ನ ಪಟ್ರು ಅದ ಆಗದೆ ಇರೋ ಹಾಗೆ ಮಾಡ್ಬಿಡುತ್ತೆ. ಈಗ ತಾತ, ಅಜ್ಜಿ ಮತ್ತೆ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ನನ್ನ ಆಸ್ತಿ ವಿಷಯದಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾ ಇದ್ದೀನಿ. ಆದ್ರೆ ಮನೆಯವ್ರಿಗೆ ಈಗಲೇ ಈ ವಿಷಯ ಗೊತ್ತಾಗೋದು ಬೇಡ ಸುಬ್ಬು. ಈಗ ಆ ಮನೆಗೆ ನಾನು ಹೇಗೆ ಸೊಸೆ ಆಗಿದ್ದೀನೋ ಅದೇ ತರ ಇರಕ್ ಇಷ್ಟಪಡ್ತೀನಿ. ಆ ಪುಟ್ಟ ಗೂಡಲ್ಲಿ ಎಲ್ರ ಪ್ರೀತಿನೂ ಪಡ್ಕೊಳ್ಳೋ ಗುಬ್ಬಚ್ಚಿ ಆಗಿರೋದಕ್ಕೆ ಆಸೆ ಪಡ್ತೀನಿ. ಪ್ಲೀಸ್ ಸುಬ್ಬು. ಸರಿ ಮೇಡಮ್, ನೀವೇ ಹೇಳೋ ತನಕ ನಮ್ಮನೇಲಿ ನಾನೇನು ಹೇಳೋದಕ್ಕೆ ಹೋಗಲ್ಲ. ಈಗ ಸಮಾಧಾನ ಆಯ್ತು. ಸರಿ, ಹಾಗಾದ್ರೆ ಮನೆಗೆ ಹೋಗೋಣ. ಮನೆಗೆ ಹೋಗ್ತಾ ಮನೇಲಿ ಎಲ್ರಿಗೂ ಸ್ವೀಟ್ಸ್ ತಗೊಂಡು ಹಾಗೆ ಐಶುಗೆ ಆಟ ಸಾಮಾನು ತಗೊಂಡೋಗೋಣ. ಓಕೆನಾ? ಹಂಗಂದ್ರೆ ನಡ್ಕೊಂಡೇ ಹೋಗೋಣ ಬನ್ನಿ. ಹಬ್ಬ, ಸರಿ ನಡ್ಕೊಂಡೇ ಹೋಗೋಣಪ್ಪ. ಏನು ಬೇಡ ಮೇಡಮ್. ಆಟೋ ಸಿಡಕ್ ಮುದಿ ಸಿದ್ದಪ್ಪ, ಎಲ್ಲಿ ಬಿಡ್ತಾನೆ ಅವ್ನ ಬುದ್ಧಿನ? ನಿಮಗೋಸ್ಕರ ಏನು ತಂದಿದ್ರು ಗೊತ್ತಾ? ಏನು? ಟೆಡಿ ಬೇರ್. ತುಂಬಾ ಚೆನ್ನಾಗಿದೆ ಶ್ರಾವಣಿ ಅತ್ತೆ. ಥ್ಯಾಂಕ್ ಯು. ಅಷ್ಟು ಮಾತ್ರ ಅಲ್ಲ, ಸ್ವೀಟು ತಂದಿದ್ದೀವಿ. ಮಮ್ಮಿ, ನೋಡು ಮಮ್ಮಿ, ಅಲ್ಲಿ ಅವಳು ಶೋಕಿನ ಕೈಯಲ್ಲಿ ಸ್ವೀಟ್ ಬಾಕ್ಸು, ನನ್ನ ಮಗಳಿಗೆ ಅಂತ ಟೆಡ್ಡಿ ಬೇರು, ಇಷ್ಟೆಲ್ಲ ಸಾಲದು ಅಂತ ಬಂದಿರೋದು ಆಟೋದಲ್ಲಿ. ನಿನಗಿಷ್ಟು ಸಾಕಲ್ವ ಮಮ್ಮಿ ಜಗಳ ಶುರು ಹಚ್ಕೊಳ್ಳೋದಕ್ಕೆ? ಶುರು ಹಚ್ಕೋ. ಅಲ್ವೇ ಮತ್ತೆ, ನೋಡ್ತಾ ಇರಿ, ತೋರಿಸ್ತೀನಿ ಮಾರಿ ಹಬ್ಬ. ಇದು ಎಲ್ಲರ ಜೊತೆ ತಿನ್ನೋಣಪ್ಪ, ನಡಿ. ಅಯ್ಯೋ ಯೋ 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 ವಿಸಾಲು, ವಿಚಾರವಾದ ಅಕ್ಷಿ, ಬಾರೆ ಬಾರೆ ನೋಡಿ ಇವ್ರ ದರ್ಬಾರ್ನ. ಪಾಪ ನಿನ್ನ ಮಗ ಕಾರ್ತಿಕೇಯ ಒಬ್ಬರೇ ಕಷ್ಟಪಟ್ಟು ದುಡ್ಡನ್ನ ಕೂಡಾಕಿ ಈ ಮನೆನ ಹೇಗೋ ನಡೆಸ್ಕೊಂಡು ಬರ್ತಾ ಇದ್ರೆ, ನೀನು ಸೊಸೆ ನೋಡು, ಅಯ್ಯೋಯ್ಯೋ ಕೈಯಲ್ಲಿ ಸ್ವೀಟ್ಸು, ಮಗುಗೆ ಅಂತ ಗೊಂಬೆ, ಹಿಂಗೇ ದುಡ್ಡು ಖರ್ಚು ಮಾಡ್ತಾ ಇದ್ರೆ, ಬಂದಿದ್ದು ಆಟೋದಲ್ಲಿ ಬೇರೆ. ಹಿಂಗೆ ಖರ್ಚು ಮಾಡ್ತಿದ್ರೆ ದುಡ್ಡೆಲ್ಲ ದಡಬಡ ಅಂತ ಖರ್ಚಾಗೋದಿಲ್ವಾ? ಆಮೇಲೆ ನಾವೇನ್ ಮಾಡ್ಬೇಕು? ಹೊಟ್ಟೆಗೆ ತಣ್ಣೀರು ಬಟ್ಟೆ, ಕೈಯಲ್ಲಿ ಖಾಲಿ ತಟ್ಟೆ. ಕಾಂತ, ಮತ್ತೆ ಇದ್ರಲ್ಲಿ ಕೂಗಾಡೋ ಅಂಥದ್ದು ಏನಿದೆ? ಏನು ಕೂಗಾಡ್ತಾ ಇದ್ದೀರಾ? ಯವ್ವ, ನಾನು ಕೂಗಾಡ್ತಿದ್ದೀನಿ. ಏನಪ್ಪ ಕಾರ್ತಿಕೇಯ, ನಾನೊಂದು ಸ್ವಲ್ಪ ಮಾತಾಡಿದ್ರೆ ಸಾಕು ಕೂಗಾಡ್ತೀಯಾ ಅಂತೀಯಲ್ಲ.
ನನ್ನ ಮಾತಿಗೊಂಚೂರು ಬೆಲೆ ಇಲ್ವೇನಪ್ಪ? ಅಲ್ಲ ಕಣಪ್ಪ ಕಾರ್ತಿಕೇಯ, ನಿನ್ನ ಹೆಂಡತಿಗೆ ಒಂದು ಮಾತಂದ್ರೆ ಸಾಕು, ಕಾಂತಮ್ಮತ್ತೆ ಕೂಗಾಡ್ತೀರಾ ಅಂತ ಹೇಳ್ತೀಯ. ಆವತ್ತು ನಿನ್ನ ಮದುವೆ ದಿನ ಮತ್ತೆ ನಿನ್ನ ತಂಗಿ ವರಲಕ್ಷ್ಮಿ ಮದುವೆನ ಮಾಡಿಸ್ಕೊಂಡು ಬಂದಿನ ಇವ್ರು ಮಾಡಿದ್ದೇನಪ್ಪ? ಕೂಗಾಡಿತಾನೆ ನಮ್ಮ ಮರ್ಯಾದೆ ಎಲ್ಲ ಹರಾಜಾಕಿದ್ದು. ಬೀಗ್ರೆ, ಮದುವೆ ಮುರಿದು ಬಿದ್ದರೆ ಮನೆ ಮಾನ ಹರಾಜಾಗುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಇಷ್ಟೇ ಇಲ್ದವ್ರ ಮದುವೆ ಮಾಡಿದ್ರೆ ಮನೆನೇ ಮುಳುಗೋಗುತ್ತೆ. ಅದನ್ನು ನೀವು ತಿಳ್ಕೊಳ್ಳಿ. ದುಡ್ಡಿನ ಬಗ್ಗೆ ಮಾತಾಡು. ಅದು ಬಿಡಿ ಅನಂತ ಶೇನ. ಪದ್ಮನಾಭ, ಈಗ ಕೈಯಲ್ಲಿ ಕಾಸಿಲ್ಲದೆ ಇದ್ರು ನಿಮ್ಮ ಸೊಸೆಗೆ ಆಟೋದಲ್ಲಿ ಓಡಾಡೋ ಶೋಕಿ. ಅದ್ರ ಜೊತೆಗೆ ಈ ಮನೆ ಮಂದಿನೆಲ್ಲ ಮಕ್ಕಳನ್ನೆಲ್ಲ ಮೆಚ್ಚಿಸ್ಬೇಕು ಅಂದ್ಬಿಟ್ಟು ಅವ್ರಿಗೇನು ಬೇಕು ಅದನ್ನೆಲ್ಲ ತಂದು ಕೊಡೋದು. ಅದೆಲ್ಲ ಯಾರ ದುಡ್ಡು? ನಮ್ಮ ಕಾರ್ತಿಕೇಯ ಬೆವರು ಸುರಿಸಿ ದುಡಿದ ದುಡ್ಡು. ದುಡ್ಡಿನ ಬೆಲೆ ಗೊತ್ತೇನೆ? ಬಸ್ಸು ಫ್ರೀ ಆಗಿದೆ ಹೆಣ್ಣು ಮಕ್ಕಳಿಗೆ. ಆಧಾರ್ ಕಾರ್ಡ್ ಇದೆ ತಾನೇ, ಬಸ್ಸಲ್ಲಿ ಬರ್ಬೋದಾಗಿತ್ತು ತಾನೇ. ನಮ್ಮ ಕಾರ್ತಿಕೇಯನಿಗೆ ಆ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ಬರೀ 18 ರೂಪಾಯಿ ಆಗುತ್ತೆ. ಅಂಥದ್ರಲ್ಲಿ BMTC ಬಸ್ ಹತ್ಕೊಂಡ್ಬಂದಿದ್ರೆ ಏನಾಗಿರೋದು ನಿನಗೆ? ಸೌದೋಗ್ಬಿಟ್ರದ? ಆಟೋದಲ್ಲಿ ಬಂದಿದೆಯಲ್ಲ, ಏನು ಹೇಳೋಣ ನಿನಗೆ? ದುಡ್ಡಿನ ಬೆಲೆ ಗೊತ್ತಿಲ್ಲ ಇವಕ್ಕೆ. ಯಾವ ಇವೆಲ್ಲ ಮಮ್ಮಿ, ದುಡ್ಡಿನ ಬೆಲೆ ಅಲ್ಲ, ಅದು ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ ಮಮ್ಮಿ? ಮುಂಚೆ ಕೈ ತುಂಬ ದುಡ್ಡಿತ್ತು, ಬೇಕಾದಾಗ ಹಿಂಗೆಲ್ಲ ಖರ್ಚು ಮಾಡ್ಯಾರು. ಈಗ ದುಡ್ಡನ್ನ ಲೆಕ್ಕ ಹಾಕೋದಕ್ಕೂ ಒಂದು ನಯಾ ಪೈಸಾ ಇಲ್ಲ. ದುಡ್ಡಿನ ಬೆಲೆ ಇನ್ನೇನು ಗೊತ್ತಾಗಬೇಕು ಅನ್ನೋಷ್ಟರಲ್ಲಿ ದುಡ್ಡೆಲ್ಲ ಮಂಗ ಮಾಯ ಆಗೋಯ್ತು.